ನಗರದ ಹೊಸಳ್ಳಿ ರಸ್ತೆಯಲ್ಲಿರುವ ಕನ್ನಡ ಜಾಗೃತಿ ಸಮಿತಿಯ ಕನ್ನಡ ಭವನದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕನ್ನಡ ಜಾಗೃತಿ ಸಮಿತಿಯ ಅಧ್ಯಕ್ಷರಾದ ಹೊಸಳ್ಳಿ ಸಣ್ಣ ರಾಮಲಿಂಗಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯೋತ್ಸವದ ಮಹತ್ವವನ್ನು ಸ್ಮರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಿತಿಯ ನಿಕಟಪೂರ್ವಾಧ್ಯಕ್ಷರಾದ ಮುಷ್ಟಿ ವಿರೂಪಾಕ್ಷಪ್ಪ ಹಾಗೂ ವಿಜಯ್ ಕುಮಾರ್ ರಾಯ್ಕರ್, ಪ್ರಮುಖರಾದ ಚೇತನ್ ಹಿರೇಮಠ, ವಾಸ್ತುತಜ್ಞ ರಾಜಶೇಖರ ಹೇರೂರು, ಮಂಜುನಾಥ ಗುರುಗೋಡು, ಸಾಹಿತಿಗಳಾದ ಶರಣಪ್ಪ ಮೆಟ್ರಿ ಹಾಗೂ ರೇವಣಸಿದ್ದಯ್ಯ ತಾತನವರು ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ದರು. भारत भाग्य विधाता पंजाब सिंध गुजरात मराठा द्राविड़ उत्कल वंगा इंद्र हिमाचल यमुना गंगा उज्जल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 बोलो भारत माता की जय. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸಿ ಸ್ವಾತಂತ್ರ್ಯದ ಮೌಲ್ಯಗಳನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು ಎಂದು ಕರೆ ನೀಡಿದರು. ಅದೇ ರೀತಿ ಕನ್ನಡ ನಾಡು ನುಡಿ, ಭಾಷೆ ಮತ್ತು ಸಂಸ್ಕೃತಿಯ ಸಂರಕ್ಷಣೆಯ ಜೊತೆಗೆ ಸಮಾಜದಲ್ಲಿ ಕನ್ನಡದ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಕನ್ನಡ ಜಾಗೃತಿ ಸಮಿತಿಯು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದರು. 80ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಸರ್ವರಿಗೂ ಸುಸ್ವಾಗತ. ಹಾಗೂ ಇದೇ ಮೊದಲ ಬಾರಿಗೆ ನಮ್ಮ ಸಂಸ್ಥೆಗೆ, ಕನ್ನಡ ಜಾಗೃತಿ ಸಂಸ್ಥೆಗೆ ಶ್ರೀಯುತರಾದ ಮಂಜು ಹಾಗೂ ಕುರುಗೋಡು ಅವರ ಎಲ್ಲ ಗೆಳೆಯ ಬಳಗದವರಿಗೆ ಆತ್ಮೀಯವಾಗಿ ಶುಭ ಕೋರುತ್ತಾ ಹಾಗೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯಚಟುವಟಿಕೆಗಳನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಂಸ್ಥೆಯನ್ನು ಮುಂದಕ್ಕೆ ತರಬೇಕೆಂದು ಕೇಳಿಕೊಳ್ಳುತ್ತಾ ಹಾಗೂ ನಾವು ಈ ಸಂಸ್ಥೆಯನ್ನು ಮಾಡಲು ಮೂಲ ಕಾರಣವಾಗಿದ್ದ ಕನ್ನಡದ್ದು ಬಹಳ ರೀತಿಯಿಂದ ಇದನ್ನು ನೆಗ್ಲೆಕ್ಟ್ ಮಾಡಲಾಗಿತ್ತು, ಇದನ್ನು ಭಾಳಷ್ಟು ಕಡೆಗಣಿಸಲಾಗಿತ್ತು. ಈಗ ಮತ್ತು ಪ್ರತಿಯೊಂದು ಶಾಲೆಗಳಲ್ಲಿಯೂ ಕೂಡ ಮತ್ತು ಕನ್ನಡವನ್ನು ಪೂರ ಕಡೆಗಣಿಸಿ ಇಂಗ್ಲೀಷ್ ಮಾಧ್ಯಮಕ್ಕೆ ಹೆಚ್ಚು ಒತ್ತು ಕೊಡುತ್ತಿರುವುದನ್ನು ಕಂಡು ಬರ್ತಾ ಇದೆ ಇತ್ತೀಚಿನ ಕೆಲವು ಶಾಲೆಗಳಲ್ಲಿ. ಇದಕ್ಕೆ ಎಲ್ಲ ಕನ್ನಡ ಜಾಗೃತಿ ಸದಸ್ಯರನ್ನು ಹಾಗೂ ಸರ್ವರ ಎಲ್ಲರನ್ನು ವಿನಮ್ರಿಸುತ್ತಾ ಮತ್ತು ಅದೇ ರೀತಿಯಾಗಿ ಪ್ರತಿಯೊಂದು ಶಾಲೆಯ ಕಾಲೇಜುಗಳನ್ನು ಓಂಕೃತವಾಗಿ ಕನ್ನಡಕ್ಕೆ ಒಂದು ಭಾಷೆಗೆ ಪ್ರಮುಖವನ್ನು ಭಾಷೆಯನ್ನಾಗಿ ಮಾಡಿ ಕೊಡಬೇಕು. ಈಗಾಗಲೇ 3 ಭಾಷೆ, ತ್ರಿಭಾಷಾ ಸೂತ್ರ, ದ್ವಿಭಾಷಾ ಸೂತ್ರ ಎಲ್ಲ ನಡೀತಾ ಇದೆ. ಇದಕ್ಕೆಲ್ಲರೂ ಹೆಚ್ಚಿನ ಒತ್ತು ಕೊಟ್ಟು ಇದಕ್ಕೊಂದು ಏನಾರ ರೂಪುರೇಷಣೆ ಮಾಡಿಕೊಡಬೇಕಂತ ಎಲ್ಲ ಸದಸ್ಯರಲ್ಲಿ, ನಮ್ಮ ಕಾರ್ಯಕರ್ತರಲ್ಲಿ ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಮ್ಮ ಜಾಗೃತಿ ಸಮಿತಿಯಿಂದ ಈ ದಿವಸ ಅದ್ಧೂರಿಯಾಗಿ ಧ್ವಜಾರೋಹಣವನ್ನು ಆಚರಿಸಿದ್ದೇವೆ. ನಮ್ಮ ಸಂಸ್ಥೆ ಕನ್ನಡಪರ ಕಾರ್ಯಕ್ರಮಗಳನ್ನು ಯಾವಾಗಲೂ ಮಾಡ್ತಾ ಬಂದಿದ್ವಿ ಮೊದಲು. ಈ ನಡುವೆ ಸ್ವಲ್ಪ ಕಾರಣಾಂತರಗಳಿಂದ ನಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳ ನಿಮಿತ್ತ ಸ್ವಲ್ಪ ಕುಂಠಿತವಾಗಿತ್ತು ಕನ್ನಡಪರ ಕಾರ್ಯಕ್ರಮಗಳ ಕುರಿತು. ನಾವು ಚಳುವಳಿಗಿಂತ ನಾವು ವಿದ್ಯಾರ್ಥಿಗಳಿಗೆ ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸುವಂಥ ಕಾರ್ಯಕ್ರಮಗಳು ಮಾಡಲಿಕ್ಕೆ ನಾವು ಒತ್ತು ಕೊಟ್ಟಿದ್ದೀವಿ. ಇನ್ನು ಮುಂದೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತೀವಿ. ತಮ್ಮೆಲ್ಲರ ಸಹಕಾರ ಇರಲಿ. ಮತ್ತೊಮ್ಮೆ ಎಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಕಾರ್ಯಕಲಾಪಗಳ ಬಗ್ಗೆ ನಮಗಿಂತಲೂ ಹೆಚ್ಚಿನ ಮಾಹಿತಿ ನಮ್ಮ ಮೆಟ್ರಿ ಸಾಹೇಬರವರಿಗೆ ಐತೆ. ಈ ಕನ್ನಡ ಜಾಗೃತಿ ಸಮಿತಿಯವರ ಒಂದು ಸಹಾಯ ಸಹಕಾರದಿಂದ ಈಗಾಗಲೇ ಇಲ್ಲಿ ಅನೇಕ ಕಾರ್ಯಕ್ರಮಗಳು, ಕನ್ನಡ ಪರವಾದ ಕಾರ್ಯಕ್ರಮಗಳು ನಡೆದಿತ್ತು. ಇನ್ನು ಮುಂದೆ ಇದಕ್ಕಿಂತಲೂ ಎಲ್ಲ ಸಮಿತಿಯವರು ಕೈ ಜೋಡಿಸಿ ಹೆಚ್ಚಿನ ಸಂಖ್ಯೆ ನಡೆಸಿಕೊಂಡು ಹೋಗ್ಬೇಕು ಅಂತ ಈಗ ನಮ್ಮ ಈ ಒಂದು